ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೊಂದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಟೊಮೆಟೊ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಸಿಹಿ ಹುಳಿ ಹುಳಿ ಸೂಪರ್ ಆಗಿರ್ತೈತೆ ನೋಡ್ರಿ ಈ ಚಟ್ನಿ. ರೊಟ್ಟಿ, ಚಪಾತಿ, ರೈಸು ಎಲ್ಲಕ್ಕೂ ಒಳ್ಳೆ ಕಾಂಬಿನೇಷನ್ ರೀ. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನೋಡೋಣ್ರಿ. ಗ್ಯಾಸ್ ಮ್ಯಾಗ ಒಂದು ತವಿ ಇಟ್ಕೋಬೇಕ್ರಿ. ಅದಕ್ಕೆ ಇಂಥವು ಹಸಿ ಟೊಮೆಟೊ ತೊಗೋಬೇಕ್ರಿ. ಅವ್ನು ಹಿಂಗೆ ಸಣ್ಣಗೆ ಕಟ್ ಮಾಡಿ ಹಾಕ್ಕೋಬೇಕು ನೋಡ್ರಿ. ಇದಕ್ಕೆ ಒಂದು 3 ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ ರೀ. ನೀವು ಖಾರ ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕ್ಕೊಡ್ರಿ, ನಡಿತೈತಿ. ಈಗಾಗಲೇ ಸಾಕಷ್ಟು ಚಟ್ನಿ ರೆಸಿಪಿಗಳು ನನ್ನ ಚಾನಲ್ದಾಗ್ದಾವ್ರಿ ಫ್ರೆಂಡ್ಸ್. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ರೀ. ನೀವು ಮೊದಲು ನೋಡ್ಕೋಬೋದು ನೋಡ್ರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಲೋ ತಂಗೆ ಹುರ್ಕೋಬೇಕ್ರಿ. ಇವೆಲ್ಲ ಕಲರ್ ಚೇಂಜ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ಹುರ್ಕೋರಿ. ಟೊಮೆಟೊ ಚಟ್ನಿಗಳು ಸಾಕಷ್ಟು ಅದಾವ್ರಿ ನನ್ನ ಚಾನಲ್ ಒಳಗೆ. ಅವನು ನೀವು ಚೆಕ್ ಮಾಡಿ ರೆಸಿಪಿ ಮಾಡ್ಕೊಂಡು ತಿನ್ಬೋದು ರೀ. ಈ ಟೊಮೆಟೊ ಚಟ್ನಿ ಎಷ್ಟು ಚಲೋ ಇರ್ತೈತೆ ಅಂದ್ರೆ ರೀ, ಬಾಯಾಗಿನ ಹೊಲಸೆಲ್ಲ ಹೋಗ್ತೈತೆ ನೋಡ್ರಿ. ಊಟ ಸೇರಂಗಿಲ್ಲ ಅನ್ನೋರಿಗಂತೂ ಹಿಂಗೆ ಟೊಮೆಟೊ ಚಟ್ನಿ ಮಾಡಿಕೊಡ್ರಿ. ಒಂದು ತಿನ್ನೋರು 4 ಚಪಾತಿ ತಿಂತಾರೆ ನೋಡ್ರಿ. ಇವನ್ನ ಚಲೋ ತಂಗೆ ಹುರ್ಕೋಬೇಕ್ರಿ. ಇದು ಹುರಿದಾನೆ ಇಂಪಾರ್ಟೆಂಟ್ ರೀ. ಇದ್ರೊಳಗೆ ಎಷ್ಟು ನಾವು ಚಲೋ ತಂಗೆ ಹುರಿತೀವಲ್ರಿ ಅಟ್ಟ ಚಲೋ ಟೇಸ್ಟ್ ಕೊಡ್ತೈತೆ ರೀ ಟೊಮೆಟೊ ಚಟ್ನಿದು. ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವಲ್ರಿ. ಹಿಂಗೆ ಇನ್ನೂ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿವರೆಗೂ ಹುರ್ಕೋರಿ. ತೋರಿಸ್ತೀನಿ ರೀ ನಾ ಹೆಂಗೆ ಆಗ್ಬೇಕಂತ. ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರು ಮಾಡಿಕೊಡ್ರಿ. ನೋಡ್ರಿ ಹಿಂಗೆ ಚೆನ್ನಾಗೆ ಹುರಿಬೇಕು ನೋಡ್ರಿ. ಕಲರು ಚೇಂಜ್ ಆಗಕತ್ತಾವ ನೋಡ್ರಿ ಸಣ್ಣಗೆ. ಸ್ವಲ್ಪ ಎಣ್ಣೆ ಹಾಕೋರಿ, ಜಾಸ್ತಿ ಏನು ಹಾಕೋದು ಅವಶ್ಯಕತೆ ಇಲ್ಲ. ನೀವು ಇದನ್ನು ಮಿಕ್ಸಿ ಒಳಗಾದರೂ ಮಾಡ್ಕೋಬೋದು ರೀ, ಕಾರು ಕಲ್ಲಾಗಾದರೂ ಮಾಡ್ಕೋಬೋದು. ಇವತ್ತು ನಾನು ಚಾಪರ್ನಾಗ ಮಾಡಿ ತೋರ್ಸಕತ್ತೇನೆ ನೋಡ್ರಿ. ಚಾಪರ್ದಾಗೂ ಭಾರಿ ಚಲೋ ಆಗ್ತೈತೆ ರೀ ಚಟ್ನಿ. ಈ ರೀತಿ ಕಲರ್ ಆಗ್ಬೇಕು ನೋಡ್ರಿ, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕ್ರಿ. ಪಲ್ಯ ಕಟ್ ಮಾಡೋ ಚಾಪರ್ ಇರ್ತೈತಲ್ರಿ, ಅದನ್ನು ತೊಗೊಂಡೇನ್ರಿ ನಾನು. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು ನೋಡ್ರಿ. ಒಂದು ಅರ್ಧ ಚಮಚ ಜೀರಿಗೆ ಹಾಕೋರಿ, ಒಂದು ಚಿಟಿಕೆ ಅರಿಶಿನ ಹಾಕೋರಿ. ಇದು ಮಾಡೋದು ಭಾಳ ಟೈಮ್ ಬೇಕಾಗಿಲ್ಲ ರೀ ಫ್ರೆಂಡ್ಸ್. ಒಂದು 5-10 ನಿಮಿಷನಾಗ ಇದನ್ನು ಚಟ್ನಿ ಮಾಡ್ಕೊಂಡು ತಿನ್ಬೋದು ರೀ ನಾವು. ಮತ್ತು ಸಾಮಾನು ಏನು ಭಾಳ ಬೇಕಾಗಿಲ್ಲ ರೀ, ಎಲ್ಲ ಮನೆಯಾಗಿರುವಂಥ ಸಾಮಾನಿಂದನೇ ಮಾಡ್ಕೋಬೋದು ನೋಡ್ರಿ. ಒಂದು ಅರ್ಧ ಚಮಚ ಜೀರಿಗೆ, ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕ್ರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ. ಬೆಳ್ಳುಳ್ಳಿ ಚಟ್ನಿಗಳಿಗೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚಲೋ ಕೊಡ್ತೈತೆ ನೋಡ್ರಿ. ಇದಕ್ಕೆ ಶೇಂಗಾ ಹಾಕ್ಕೋಬೇಕು ನೋಡ್ರಿ. ಹುರಿದಿರೋ ಶೇಂಗಾ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹಾಕೋರಿ. ಒಂದು ಸ್ವಲ್ಪ ಹಾಕೋದ್ರಿ, ಜಾಸ್ತಿ ಏನು ಬೇಕಾಗಿಲ್ಲ ರೀ. ಒಂದು ಸ್ವಲ್ಪ ಹಾಕೋರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡ್ರಿ. ಈ ಚಟ್ನಿ ಒಂದು ಸತಿ ತಿಂದವರು ಮತ್ತೆ ಬೇಕಂತ ಕೇಳ್ತಾರೆ ನೋಡ್ರಿ. ನೀವು ಮತ್ತೆ ಮಾಡೋದಂತೂ ಹತ್ತೈತೆ ರೀ. ಅಷ್ಟು ರುಚಿ ಇರ್ತೈತೆ ರೀ ಚಟ್ನಿ. ನಮ್ಮ ಸೈಡಂತೂ ನಾವು ಜೋಳದ ರೊಟ್ಟಿಗಂತೂ ತಿಂತೀವಿ ನೋಡ್ರಿ. ಇದು ಚಪಾತಿ, ರೈಸು ಎಲ್ಲಕ್ಕೂ ಚಲೋ ತಂಗೆ ಹೊಂತೈತೆ ರೀ. ಸ್ವಲ್ಪ ಕರಿಬೇವು ಹೆಸರು ಹಾಕ್ಕೊಂಡೇನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಟೊಮೆಟೊ ಹುಳಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನಾನು ಸಕ್ಕರೆ ಹಾಕ್ಕೊಂಡೇನಿ ನೋಡ್ರಿ. ನಿಮಗೆ ಸಕ್ಕರೆ ಬೇಡ ಅಂದ್ರೂ ಸ್ಕಿಪ್ ಮಾಡ್ಕೋಬೋದು ರೀ. ಇದನ್ನ ಇಟ್ಟು ಹಾಕಿಬಿಟ್ಟು
ಚಾಪ್ ಮಾಡ್ಬೇಕ್ರಿ. ನೀವು ಇದನ್ನ ಮಿಕ್ಸರ್ದಾಗೂ ಮಾಡ್ಕೋಬೋದ್ರಿ. ಈ ಚಟ್ನಿ ಭಾಳ ಪೇಸ್ಟ್ ಗತೆ ಆಗಬಾರ್ದ್ರಿ, ಸ್ವಲ್ಪ ತರಿ ತರಿಯಾಗೇ ಇರ್ಬೇಕ್ರಿ, ಅಂದ್ರೆ ಇದ್ರ ರುಚಿ ಚಲೋ ಹತ್ತೈತಿ ನೋಡ್ರಿ. ನಮ್ಮ ಸೈಡ್ ಅಂತೂ ದಿನ ಒಂದು ರೀತಿ ಚಟ್ನಿ ಮಾಡೇ ಮಾಡ್ತೀವ್ರಿ ನಾವು. ಮತ್ತು ಬೆಂಡೆಕಾಯಿ ಚಟ್ನಿ, ಹೀರೆಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಹಸಿ ಖಾರ, ಹಿಂಗೆ ಯಾವುದಾದ್ರೂ ಒಂದು ಚಟ್ನಿ ಇರತ್ತೈತೆ ನೋಡ್ರಿ ನಮ್ಮ ಸೈಡು. ಒಂದು ಪಲ್ಯ ಮಾಡಿದ್ರೆ ಅದ್ರ ಜೊತೆ ಒಂದು ಚಟ್ನಿ ಮಾಡೇ ಮಾಡ್ತೀವ್ರಿ. ಹಿಂಗಾಗಿ ನನ್ನ ಚಾನಲ್ ಒಳಗೆ ಸಾಕಷ್ಟು ರೀತಿ ಚಟ್ನಿ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಚೆಕ್ ಮಾಡಿ ನೋಡ್ರಿ ಇಟ್ಟು ತರಿ ತರಿ ಆಗ್ಬೇಕ್ರಿ ಇದು ಶೇಂಗಾ ಎಲ್ಲ. ಈಗ ಇದಕ್ಕೆ ನಾವು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ರಿ ಹಸಿ ಟೊಮೆಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಸೇರಿಸ್ಕೋಬೇಕು ನೋಡ್ರಿ. ನಿಮ್ಗೆ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಸ್ವಲ್ಪ ಸಾಮಾನಲ್ಲಿ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ಹುರಿದಿರೋ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮತ್ತು ಚಾಪ್ ಮಾಡ್ಬೇಕು ನೋಡ್ರಿ. ಭಾಳಷ್ಟು ಜನಕ್ಕೆ ಚಾಪರ್ದಾಗ ಚಟ್ನಿ ಮಾಡೋದು ಗುರ್ತಿರಕ್ಕಿಲ್ರಿ. ಯಾಕಂದ್ರೆ ತರಕಾರಿನ ಚಾಪ್ ಅಷ್ಟೇ ಮಾಡ್ತೈತಿ ಅಂದ್ಕೊಂಡಿರ್ತೀರಿ. ಇದ್ರಾಗ ಚಟ್ನಿನೂ ಭಾಳ ಚಲೋ ಆಗ್ತಾವ್ರಿ. ಹಸಿಮೆಣ್ಸಿನ್ಕಾಯಿ ಚಟ್ನಿನೂ ಚಲೋ ಆಗ್ತೈತ್ರಿ, ಮತ್ತು ಉಳ್ಳಾಗಡ್ಡಿ ಚಟ್ನಿನೂ ಚಲೋ ಆಕೈತ್ರಿ. ಅಂದ್ರೆ ತರಿ ತರಿ ಆಗ್ತೈತಲ್ರಿ, ಟೇಸ್ಟ್ ಚಲೋ ಕೊಡ್ತೈತ್ರಿ. ಚೆನ್ನಾಗಿ ಚಾಪ್ ಮಾಡ್ಬೇಕ್ರಿ. ನೋಡ್ರಿ ನಮ್ಮ ಚಟ್ನಿ ಹೆಂಗೆ ರೆಡಿ ಆಗೈತಿ ಅಂತ ತೋರಿಸ್ತೀನಿ ರೀ. ಇಷ್ಟಂತೂ ಆಗೈತ್ರಿ. ಇದನ್ನು ಇನ್ನೊಂದು ಸ್ವಲ್ಪ ಮಾಡ್ಕೊಳ್ರಿ, ಇನ್ನೇನು ಜಾಸ್ತಿ ಮಾಡೋದೇನು ಬೇಡ. ಸ್ವಲ್ಪ ಇನ್ನೊಂದು 2-3 ಸತಿ ಚಾಪ್ ಮಾಡಿದ್ರೆ ಸಾಕ್ರಿ. ಇನ್ನೇನು ನಮ್ಮ ಟೊಮೆಟೊ ಚಟ್ನಿ ರೆಡಿ ಆಗ್ತಾ ಬಂತು ನೋಡ್ರಿ. ನೀವು ಇದನ್ನು ರೊಟ್ಟಿ, ಚಪಾತಿ, ರೈಸು ಎಲ್ಲದ್ರ ಜೊತೆನೂ ತಿನ್ಬೋದ್ರಿ. ಭಾಳ ಚಲೋ ಹತ್ತೈತ್ರಿ ಫ್ರೆಂಡ್ಸ್. ನೋಡ್ರಿ ನಮ್ಮ ಚಟ್ನಿ ರೆಡಿ ಆಗೈತಿಲ್ರಿ. ನೋಡ್ರಿ ಕಾಣಕ್ಕೆ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ. ಹುಳಿ ಹುಳಿ ಸಿಹಿ ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡ್ರಿ. ಸೂಪರ್ ಚಟ್ನಿ ರೀ ಇದು. ಅಂತ ಆರಾಮಿಲ್ದವ್ರಿಗಂತೂ ಮಾಡಿಕೊಟ್ರೆ ಊಟ ಅವ್ರಿಗಂತೂ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡ್ರಿ. ಒಂದ್ಸಲ ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ರೀ.